ನಮಸ್ಕಾರ. ನಾನು ಶಂಕರ್ ಭಟ್. ಬಿ ಸರೋಜಾದೇವಿ ಅವರು ಸುಮಾರು ಸರೋಜಾದೇವಿ ಅವರು ಪಂಚಭಾಷಾ ತಾರೆ. ಇವರು ನಮ್ಮ ಕನ್ನಡದ ಬಾವುಟವನ್ನು ರಾಷ್ಟ್ರ ಮಟ್ಟದಲ್ಲಿ ಹಾರಿಸಿದಂಥ ಮಹಿಳೆ. ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಗಳಿಸಿದವರು. ಸುಮಾರು 5 ದಶಕಗಳ ಹಿಂದೆ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್, ಆಮೇಲೆ MGR, ಶಿವಾಜಿ ಗಣೇಶನ್, ಹೀಗೆ ಹಿಂದಿಯ ಶಮ್ಮಿ ಕಪೂರ್, ಆಮೇಲೆ ಎಲ್ಲರ ಜೊತೆ ಅಭಿನಯಿಸಿ ಹೆಸರು ಮಾಡಿದವರು. ಕನ್ನಡದಲ್ಲಿ ಆವಾಗ ಹೆಮ್ಮೆಯನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಮಾಡಿದ್ರು. ಅತ್ಯಂತ ಸರಳ ವ್ಯಕ್ತಿತ್ವ. ನಾವು ಅವ್ರ ಜೊತೆಗೆ ಹಲವಾರು ವರ್ಷಗಳಿಂದ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ಕಲಾವಿದರ ಸಂಘದ ಉಪಾಧ್ಯಕ್ಷೆ ಆಗಿದ್ದರು ಅವರು. ರಾಜ್ಕುಮಾರ್ ಅವರು ಅಧ್ಯಕ್ಷರಾಗಿದ್ದರು, ಇವರು ಉಪಾಧ್ಯಕ್ಷರು. ಆಮೇಲೆ ಅಂಬರೀಷ್ ಇದ್ದಲ್ಲೂ ಕೂಡ ಇವರು ಉಪಾಧ್ಯಕ್ಷರಾಗಿದ್ದರು. ಅಂಬರೀಷ್ ನಂತರ ನಮ್ಮ ಕಲಾವಿದರ ಸಂಘದ ಗೌರವಾಧ್ಯಕ್ಷರಾಗಿದ್ದರು. ಅಲ್ಲಿ ಬಂದಾಗಲೂ ಕೂಡ ಅತ್ಯಂತ ಸರಳ, ಸಂಯಮ, ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. 9 ಗಂಟೆಗೆ ಮೀಟಿಂಗ್ ಅಂದರೆ 8:55ಕ್ಕೆ ಇರ್ತಾಯಿದ್ರು. ಮೀಟಿಂಗ್ ಮುಗಿಯೋವರೆಗೂ ಜೊತೆಗೆ ಇರ್ತಾಯಿದ್ರು. ಸಹ ಕಲಾವಿದರನ್ನ ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ನೋಡ್ಕೊತಾ ಇದ್ದರು. ಅಂತಹ ಒಂದು ಕಲಾವಿದರನ್ನ ಇವತ್ತು ಕಳ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬಡವಾಗಿದೆ. ಅವರು ಮಾಡಿದ ಎಲ್ಲ ಚಿತ್ರಗಳು ಕೂಡ ಅತ್ಯಂತ ಯಶಸ್ವಿಯಾಗಿದೆ. ಆ ಹಾಡುಗಳನ್ನು ಇವತ್ತು ಕೂಡ ನಾವು ಕೇಳಿ ಅದನ್ನು ಆವಾಗ ಮೆಲುಕು ಹಾಕ್ಬೋದು. ಅಷ್ಟು ಸುಮಧುರವಾದ ಒಂದು ವ್ಯಕ್ತಿತ್ವ ಅವ್ರದ್ದು. ಅವರು ಪಾತ್ರದಲ್ಲಿ ಕೂಡ ಲೀಲಾಜಾಲವಾಗಿ, ಗಂಭೀರವಾಗಿ ಆ ಪಾತ್ರವನ್ನು ಅಭಿನಯಿಸ್ತಾ ಇದ್ದರು. ಅವರ ಒಂದು ಹಳೆ ಚಿತ್ರಗಳನ್ನು ನಾವು ಇವತ್ತು ನೋಡಿದರೆ ಇಂದಿನ ಯುವ ಪೀಳಿಗೆಗೆ ಅದು ಒಂದು ಪುಸ್ತಕದ ರೀತಿ ಇರುತ್ತೆ. ಅವ್ರ ಚಿತ್ರದಲ್ಲಿ ಹಾವ ಭಾವ, ಅಭಿನಯ, ಸಂಭಾಷಣೆ ಹೇಳೋ ರೀತಿ, ಗತ್ತು, ಗಮ್ಮತ್ತು ಎಲ್ಲ ಅವ್ರ ಪಾತ್ರದಲ್ಲಿ ಅಡಕವಾಗಿರ್ತಾ ಇತ್ತು. ಅದನ್ನು ನೋಡಿದ್ರೆ ಸಾಕು, ಇತ್ತೀಚಿನ ನಮ್ಮ ಯುವ ಜನಾಂಗ ಅದನ್ನು ನೋಡಿ ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ. ಅಂತಹ ಒಂದು ಮಹಾನ್ ಕಲಾವಿದೆಯನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ನಮಸ್ಕಾರ.